ಹಲೋ ನಮಸ್ತೆ, ನಾನು ಅಪರ್ಣಾ ಭಟ್. ನಮ್ಮ ಯೂಟ್ಯೂಬ್ ಚಾನೆಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮಗೆಲ್ರಿಗೂ ಸ್ವಾಗತ. ಸೊ ಇವತ್ತು ನಾನು ಬಹಳ ಮುಖ್ಯವಾದಂಥ ಒಂದು ವಿಷಯವನ್ನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ ಅಂತ ಆ ಒಂದು ಹೆಸರು ತೆಗೆದ್ರೆ ಎಲ್ಲರೂ ಬಹಳ ಭಯಭೀತರಾಗ್ತಾರೆ. ಯಾಕಂತಂದರೆ ಅದರಲ್ಲಿರುವಂತಹ ಆ ಪ್ರಾವಿಷನ್ಸ್ಗಳ ಸಂಖ್ಯೆ. ಸೊ ಸೆಕ್ಷನ್ಸ್ ಆದರೂ 158 ಸೆಕ್ಷನ್ಸ್ ಇದೆ, ಬಟ್ ಆರ್ಡರ್ಸ್ಗಳು 51 ಆರ್ಡರ್ಸ್ಗಳಿವೆ. ಆ ಆರ್ಡರ್ಸ್ಗಳಲ್ಲೂ ಸುಮಾರು ರೂಲ್ಸ್ಗಳಿವೆ. ಪ್ರತಿಯೊಂದರಲ್ಲೂ ಒಂದು 15-20 ರೂಲ್ಸ್ ಇದೆ. ಸೊ ಈ ಎಕ್ಸಿಕ್ಯೂಷನ್ಗೆ ಸಂಬಂಧಪಟ್ಟದಂತೂ 100ಕ್ಕಿಂತನೂ ಜಾಸ್ತಿ ರೂಲ್ಸ್ಗಳಿವೆ. ಸೊ ಇದನ್ನೆಲ್ಲ ಹೇಗೆ ನೆನಪಿಟ್ಕೊಳ್ಳುವಂಥದ್ದು, ಯಾವ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಳುವಂಥದ್ದು ಹೇಳುವಂಥದ್ದೇ ಪ್ರತಿಯೊಂದು ಲಾ ಕಲಿಯುವಂಥ ವಿದ್ಯಾರ್ಥಿಗೆ ಬರುವಂಥ ಸಹಜವಾದಂಥ ಆಲೋಚನೆ ಇರುತ್ತೆ. ಈಗ ನೀವು ಜಸ್ಟ್ LLB ಪಾಸ್ ಆಗಿರ್ಬೋದು, ಅಥವಾ LLB ಓದ್ತಾನೆ ಇರ್ಬೋದು, CPC ಹೇಳೋ ಸಬ್ಜೆಕ್ಟ್ ಇದೆ, ಅಥವಾ ನೀವು ಜುಡಿಷರಿ ಎಕ್ಸಾಮಿಗೆ ಓದ್ತಿದ್ದೀರಿ, ಆವಾಗಲೂ ಕೂಡ CPCನ ಸರಿಯಾಗಿ ನೀವು ಕರಗತ ಮಾಡ್ಕೊಳ್ಳೇಬೇಕು. ಯಾಕೆಂದರೆ ಹಲವಾರು ಆಸ್ಪೆಕ್ಟಲ್ಲಿ ನೋಡ್ತೀರಿ. ಅಂದರೆ ಒಂದು ಪ್ರಿಲಿಮ್ಸಲ್ಲಿ ನೋಡ್ತೀರಿ, ಅಥವಾ ಮೇನ್ಸ್ ಎಕ್ಸಾಮ್ಸಲ್ಲಿ ಅದ್ರ ಬಗ್ಗೆ ಕ್ವಶನ್ಗಳನ್ನು ಕೇಳ್ತಾರೆ, ಅಥವಾ ಜಜ್ಮೆಂಟ್ ರೈಟಿಂಗ್ಲೂ ಕೂಡ ಅದರದ್ದು ಸರಿಯಾದ ಪ್ರೊಸೀಜರ್ಲಿ ಇದು ಗೊತ್ತಿರಬೇಕು. ಹಾಗೂ ವೈವದಲ್ಲೂ ಕೂಡ CPC ಆಫ್ಕೋರ್ಸ್ ನೀವು ಪ್ರಾಕ್ಟೀಸ್ ಏನು ಮಾಡ್ತಿದ್ದೀರಿ ಅದ್ರ ಬಗ್ಗೆ ಕ್ವಶನ್ಗಳನ್ನು ಕೇಳ್ತಾರೆ. ಸೊ CPC ಮೇಲೆ ಬಹಳ ಸ್ಟ್ರಾಂಗ್ ಹಿಡ್ತಾ ಇರುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಸೊ ಈ ಹಂತದಲ್ಲಿ ಈ ನಿಟ್ಟಿನಲ್ಲಿ ನಾವೇನು ಮಾಡಬೇಕಂತಂದರೆ ಈ ಒಂದು ವಿಷಯವನ್ನು ಹೇಳ್ತೇನೆ, ಒಂದು ಮೆಥಡನ್ನು ಹೇಳ್ತೇನೆ. ಸೊ ಆ ಮೆಥಡಲ್ಲಿ ನಾವು ಓದಿದರೆ ನಮ್ಗೆ ಬಹಳಷ್ಟು ವಿಚಾರಗಳು ನೆನಪಲ್ಲಿರುತ್ತೆ CPCಯಲ್ಲಿ. ಓಕೆ, ಸೊ ಅದೇ ರೀತಿಯಲ್ಲಿ ನಮ್ಮ 3 months ಕೋರ್ಸ್ ಅಂತ ಹೇಳಿ ಪ್ರಾರಂಭ ಆಗಿದೆ. ಅದರಲ್ಲೂ ಕೂಡ ನಾನು ನಿಮಗೆ ಬಹಳಷ್ಟು ಈ ರೀತಿ ಮೆಥಡ್ಸ್ಗಳನ್ನು ಹೇಳ್ಕೊಡ್ತೇನೆ. ಸೊ ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗಿ ಜಾಯಿನ್ ಆಗ್ಬೋದು. ಇದರ ಡೀಟೇಲ್ಸನ್ನು ನಾನು ನನ್ನ ವೀಡಿಯೋದ ಕೊನೆಯಲ್ಲಿ ತಿಳಿಸ್ಕೊಡ್ತೇನೆ. ಸೊ ಫಸ್ಟ್ ನಾವು ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಯಾವ ರೀತಿ CPCಯನ್ನು ತುಂಬ ಸುಲಭವಾದ ಮೆಥಡಲ್ಲಿ ಓದಬೇಕು ಹೇಳುವಂಥದ್ದು. ನೋಡಿ, CPC ಅಂದರೆ ಏನು? ಪ್ರೊಸೀಜರ್ಗೆ ಸಂಬಂಧಪಟ್ಟದ್ದು ಅಲ್ವಾ? ಸೊ ಒಂದು ಫಸ್ಟ್ ಸ್ಟೇಜ್ ಆಫ್ ಲಿಟಿಗೇಷನ್ ಅಂತ ಹೇಳಿ ನಾವು ನೋಡ್ಬೋದು. ಸೊ ಬೇಸಿಕಲಿ ಏನಾಗುತ್ತೆ ಅಂತಂದರೆ ಈ CPC ಅಂತ ಹೇಳಿ ನಾವು ಇದರಲ್ಲಿ ನೋಡುವಂಥದ್ದು, ಒಂದು ಸೂಟನ್ನು ಫೈಲ್ ಮಾಡ್ತಾರೆ. ಈ ಸೂಟನ್ನು ಫೈಲ್ ಮಾಡಿ ಅಪ್ ಟು ಡಿಕ್ರಿ ಆಗುತ್ತೆ ಅಲ್ವಾ? ಸೊ ಇದು ಫಸ್ಟ್ ಹಂತ. ದಿಟ್ಸ್ ದ ಫಸ್ಟ್ ಸ್ಟೇಜ್. ದಿಸ್ ಕ್ಯಾನ್ ಬಿ ಸೆಡ್ ಆಸ್ ಫಸ್ಟ್ ಸ್ಟೇಜ್ ಇನ್ ಲಿಟಿಗೇಷನ್. ಒಂದು ಹಂತ ಬರುವ ತನಕ. ಇನ್ನು ಡಿಕ್ರಿಯಲ್ಲಿ ನಿಮ್ಗೆ ಸಮಾಧಾನ ಆಗಲಿಲ್ವಾ, ದೆನ್ ವಾಟ್ ವಿಲ್ ಯು ಡೂ? ವಿಲ್ ಗೋ ಫಾರ್ ಎನ್ ಅಪೀಲ್. ಅಪೀಲ್ ಅಂತ ಯಾವಾಗಲೂ ಅಲ್ಲ, ಬಟ್ ಬೇರೆ ಬೇರೆ ಪ್ರಾವಿಷನ್ ಇದೆ. ಅಪೀಲ್, ರಿವ್ಯೂ, ರಿವಿಷನ್, ರೆಫರೆನ್ಸ್ ಹೇಳುವಂತಹ ಬೇರೆ ಬೇರೆ ಹಂತಗಳಿವೆ. ಸೊ ಅದಕ್ಕೆ ಯು ಕ್ಯಾನ್ ಕಾಲ್ ಇಟ್ ಆಸ್ ಸೆಕೆಂಡ್ ಸ್ಟೇಜ್ ಆಫ್ ಲಿಟಿಗೇಷನ್ ಅಂತ ಹೇಳಿ ಕರಿಬೋದು. ಸೆಕೆಂಡ್ ಲೆವೆಲ್ ಅಂತ ಹೇಳಿ ಕೂಡ ಕರಿಬೋದು, ಸೆಕೆಂಡ್ ಸ್ಟೇಜ್ ಆಫ್ ಲಿಟಿಗೇಷನ್ ಅಂತ ಹೇಳಿ. ಅಥವಾ ಯು ಕ್ಯಾನ್ ಆಲ್ಸೋ ಗೋ ಫಾರ್, ಈ ಡಿಕ್ರಿ ಆದ ನಂತರ ಏನು ಮಾಡ್ತಾರೆ, ಎಕ್ಸಿಕ್ಯೂಷನ್ಗೆ ಹೋಗ್ತಾರೆ. ಸೊ ಎಕ್ಸಿಕ್ಯೂಷನ್ಗೆ ಸಂಬಂಧಪಟ್ಟ ಥರ್ಡ್ ಸ್ಟೇಜ್ ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅದರ ಹಂತವೇ ಬೇರೆ, ಎಕ್ಸಿಕ್ಯೂಷನ್ಗೆ ಸಂಬಂಧಪಟ್ಟ ವಿಚಾರಗಳೇ ಬೇರೆ. ಸೊ ಇದು ಬೇಸಿಕ್ ಆಗಿ ನಾವು ಡಿವೈಡ್ ಮಾಡ್ಕೊಳ್ಳುವಂಥದ್ದು. ಸೊ ಇಲ್ಲಿಂದ ಈ ಹಂತಕ್ಕೆ ಸಪ್ರೇಟ್ ಆದಂಥ ಆರ್ಡರ್ಸ್ಗಳು, ಸೆಕ್ಷನ್ಸ್ಗಳಿವೆ. ಇಲ್ಲಿಂದ ಇಲ್ಲಿಗೆ ಸಪ್ರೇಟ್ ಆದಂಥ ಆರ್ಡರ್ ಸೆಕ್ಷನ್ಗಳಿವೆ. ಹಾಗೂ ಎಕ್ಸಿಕ್ಯೂಷನ್ಗೆ ಸಂಬಂಧಪಟ್ಟ ವೆರಿ ಪರ್ಟಿಕ್ಯುಲರ್ ಸೆಕ್ಷನ್ಸ್ಗಳಿವೆ. ಇನ್ನು ಜನರಲ್ ಆಗಿ ಅಥವಾ ಯಾವುದಕ್ಕೂ ಕವರ್ ಆಗುವಂಥ ಬೇರೆ ಬೇರೆ ಮಿಸ್ಲೇನಿಯಸ್ ಅಂತ ಹೇಳಿ ನಾವು ತೊಗೊಳ್ಬೋದು, ಅಥವಾ ಜನರಲ್ ಟಾಪಿಕ್ಸ್ ಅಂತ ಹೇಳಿ ತೊಗೊಳ್ಬೋದು. ಅದು ಕೂಡ ವಿ ಕ್ಯಾನ್ ಸಿ ದೆಮ್. ಸೊ ಹೀಗೆ ನಾವು ಕ್ಲಾಸಿಫೈ ಮಾಡಿಕೊಂಡ್ರೆ, ಸೊ ಈ ಕ್ಯಾಟಗರಿಲಿ ಯಾವುದಾದ್ರು ಬರುತ್ತೆ ಹೇಳುವಂಥದ್ದು ನಾವು ಫಸ್ಟ್ ನೋಡ್ತಾ ಹೋಗೋಣ. ಸೊ ನೋಡಿ, ಜನರಲ್ ಸೂಟ್ಸ್ ಇನ್ ಜನರಲ್ ಅಂತ ನಾವು ನೋಡಿದಾಗ ಫಸ್ಟ್ ಸೆಕ್ಷನ್ 9 to ಸೆಕ್ಷನ್ 35B ಸೆಕ್ಷನ್ಸ್ಗಳು ನಾವು ಹೇಳೋದಾದರೆ ಅಪ್ ಟು ಸೆಕ್ಷನ್ 35B ತನಕ ಜನರಲ್ ಸೂಟ್ಸ್ಗಳಿಗೆ ಸಂಬಂಧಪಟ್ಟ ಹಾಗೆ, ಅಂದರೆ ಸೂಟ್ಸ್ ಆಫ್ ಸಿವಿಲ್ ನೇಚರ್ ಅಂದರೆ ಏನು, ರೆಸ್ ಜುಡಿಕೇಟಾ ಹಾಗೂ ರೆಸ್ ಸಬ್ ಜುಡೈಸ್ ಅಂತ ಹೇಳುವಂಥ ವಿಚಾರ, ಫಾರಿನ್ ಜಜ್ಮೆಂಟ್ಸ್ಗಳು ಹೇಗೆ ಅಪ್ಲೈ ಆಗ್ತವೆ, ಎಲ್ಲಿ ಜುರಿಡಿಕ್ಷನ್ ಬರುತ್ತೆ, ಎಲ್ಲಿ ಫೈಲ್ ಮಾಡುವಂಥದ್ದು, ಡೆಫಿನಿಷನ್ಸ್, ಅದೆಲ್ಲವೂ ಕೂಡ ಇನಿಷಿಯಲಿ ಹಂತದ್ದು ಬರುವಂಥದ್ದು. ಅದರಲ್ಲೂ ನಾವು ಕ್ಲಾಸಿಫೈ ಮಾಡುವಂಥದ್ದಂತಾದರೆ ಸೂಟನ್ನು ಯಾವಾಗ ಫೈಲ್ ಮಾಡಬೇಕು ಹೇಳುವಂಥದ್ದು, ವೆನ್ ಮೇ ಸೂಟ್ ಬಿ ಫೈಲ್ಡ್ ಅಂತ ಹೇಳುವಂಥದ್ದು. ಅದೀಗ ರೆಸ್ ಜುಡಿಕೇಟಾ, ರೆಸ್ ಸಬ್ ಜುಡೈಸ್, ಫಾರಿನ್ ಜಜ್ಮೆಂಟ್ ಅದೆಲ್ಲ ಬರುವಂಥದ್ದು. ಅಲಾಂಗ್ ವಿತ್ ಸೂಟ್ಸ್ ಆಫ್ ಸಿವಿಲ್ ನೇಚರನ್ನು ಮಾತ್ರ ಫೈಲ್ ಮಾಡಬೇಕು ಹೇಳ್ತಾರೆ. ಸೊ ಆ ರೀತಿ ನಾವು ನೋಡ್ಬೋದು. ಅಥವಾ ವೇರ್ ಶಲ್ ಸೂಟ್ ಬಿ ಫೈಲ್ಡ್, ಟೆರಿಟೋರಿಯಲ್ ಜುರಿಡಿಕ್ಷನ್ ಎಲ್ಲಿ ಬರುತ್ತೆ ಹೇಳುವಂಥದ್ದು, ಅದು ಸೆಕ್ಷನ್ 15 to 25 ತನಕನೂ ಬರುತ್ತೆ. ಅಂದರೆ ಟ್ರಾನ್ಸ್ಫರ್ ಆಫ್ ಕೇಸಸ್ಸಿಂದ ಹಿಡಿದು ಸುಪ್ರೀಂ ಕೋರ್ಟಿಗೆ ಹೇಗೆ ಟ್ರಾನ್ಸ್ಫರ್ ಮಾಡಿಸ್ಕೊಳ್ಬೇಕು ಅಂತ ಅಲ್ಲಿದ್ದು, ಪ್ಲಸ್ ಇಮ್ಮೊಬೈಲ್ ಪ್ರಾಪರ್ಟಿ ಎಲ್ಲಿ ಸೂಟನ್ನು ಫೈಲ್ ಮಾಡಬೇಕು ಹೇಳುವಂಥದ್ದು. ಸೊ ನಾನು ಎಲ್ಲ ಸೆಕ್ಷನ್ಗಳನ್ನ ಚಿಕ್ಕದಾಗೆ ಹೇಳ್ತಾ ಇದ್ದೇನೆ, ತುಂಬ ಡೀಟೇಲ್ ಆಗಿ ಹೇಳ್ತಾ ಇಲ್ಲ. ಜಸ್ಟ್ ಈ ಕ್ಲಾಸಿಫಿಕೇಷನ್ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿ, ಅಂದರೆ CPCಲಿ ಇರುವಂಥದ್ದು ಏನು ಅಂತ ಹೇಳಿಕೆ. ಸೊ ಯಾವಾಗ ಸೂಟನ್ನು ಫೈಲ್ ಮಾಡ್ಬೋದು, ಅಥವಾ ಯಾವ ರೀತಿಯ ಸೂಟನ್ನು ಫೈಲ್ ಮಾಡ್ಬೋದು ಹೇಳುವಂಥದ್ದು ಒಂದು, ಹಾಗೂ ಎಲ್ಲಿ ಸೂಟನ್ನು ಫೈಲ್ ಮಾಡಬೇಕು ಹೇಳುವಂಥದ್ದು, ಹೇಗೆ ಸೂಟನ್ನು ಫೈಲ್ ಮಾಡಬೇಕು ಹೇಳುವಂಥದ್ದು, ಇನ್ಸ್ಟಿಟ್ಯೂಷನ್ ಆಫ್ ಸೂಟ್ಸ್ ಸೆಕ್ಷನ್ 26 ಮೇನ್. ಅದ್ರ ಜೊತೆಗೆ ನಮಗೆ ಆರ್ಡರ್ಸ್ ಇದೆ ಅಲ್ವಾ, ಕಾಸಸ್ ಆಫ್ ಆ್ಯಕ್ಷನ್ ಜಾಯಿನ್ ಮಾಡಬೇಕಾ ಬೇಡವಾ, ಪಾರ್ಟೀಸ್ಗಳು ಹೇಗೆ ಇರಬೇಕು, ಜಾಯಿಂಡರ್ ಆಫ್ ಪಾರ್ಟೀಸ್, ನಾನ್ ಜಾಯಿಂಡರ್ ಆಫ್ ಪಾರ್ಟೀಸ್, ಮಿಸ್ ಜಾಯಿಂಡರ್ ಆಫ್ ಪಾರ್ಟೀಸ್, ನೆಸೆಸರಿ ಪಾರ್ಟೀಸ್, ಪ್ರಾಪರ್ ಪಾರ್ಟೀಸ್ ಹೇಳುವಂಥದ್ದು ಒಂದಾದರೆ, ಇನ್ನು ಪ್ಲೀಡಿಂಗ್ಸ್
ಪ್ಲೀಡಿಂಗ್ಸ್ ಮತ್ತು ಪ್ಲೇಂಟ್ ಯಾವ ರೀತಿ. ಸೊ ನೋಡಿ ಇಲ್ಲಿ ರಿಟರ್ನ್ ಸ್ಟೇಟ್ಮೆಂಟನ್ನು ನಾವು ತೊಗೊಳ್ಳಿಲ್ಲ, ಯಾಕೆಂದರೆ ಅದ್ರ ನಂತರ ಬರುವಂಥದ್ದು, ಅದು ಡಿಫೆಂಡೆಂಟ್ ಹಾಕುವಂಥದ್ದಲ್ವಾ. ಸೊ ಸೂಟನ್ನು ಫೈಲ್ ಮಾಡುವ ಹಂತಕ್ಕೆ ಒಂದು ಯಾವ ರೀತಿ ಸೂಟನ್ನು ಫೈಲ್ ಮಾಡ್ತಾರೆ ಅಂತ ಹೇಳುವಂಥದ್ದು ಒಂದು ವಿಚಾರ ಆಗುತ್ತೆ. ಅದಕ್ಕೆ ಸಂಬಂಧಪಟ್ಟ ಆರ್ಡರ್ಸ್ಗಳು, ರೆಕಗ್ನೈಸ್ಡ್ ಏಜೆಂಟ್ಸ್ ಆ್ಯಂಡ್ ಪ್ಲೀಡರ್ಸ್, ಅದಕ್ಕೆ ಸಂಬಂಧಪಟ್ಟ ಆರ್ಡರ್ಸ್ಗಳು ಕೂಡ ನಾವಿಲ್ಲಿ ಕಾಣ್ತೇವೆ. ಹಾಗೆ ಅದಾದ ನಂತರ ಸೂಟನ್ನು ಹೇಗೆ ಡಿಸ್ಪೋಸ್ ಮಾಡಬೇಕು ಅಂತ ಹೇಳಿ, ಅಂದರೆ ಈಗ ಸೂಟ್ ಫೈಲ್ ಆಗಿದೆ, ನಂತರ ಏನು, ನಂತರ ಸಮನ್ಸ್, ಇದೆಲ್ಲ ಸಮನ್ಸ್ಗೆ ಸಂಬಂಧಪಟ್ಟದ್ದು. ಆರ್ಡರ್ 5, ಆರ್ಡರ್ 8 ಇಟ್ ರಿಲೇಟ್ಸ್ ಟು ಇದು ರಿಟರ್ನ್ ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟದ್ದು. ಹಾಗೆ ಆರ್ಡರ್ 9, 10, 11, 12, 13 ಅದೆಲ್ಲ ಏನು, ಉದಾಹರಣೆಗೆ ಡಿಸ್ಕವರಿ, ಇಶ್ಯೂಸ್ಗೆ ಸಂಬಂಧಪಟ್ಟದ್ದು, ಸಮನ್ಸ್ ಟು ವಿಟ್ನೆಸ್ಗಳು, ಪ್ಲಸ್ ಹೇಗೆ ಎವಿಡೆನ್ಸನ್ನು ತೊಗೊಳ್ಬೇಕು, ಯಾವ ರೀತಿ ಹಿಯರಿಂಗ್ ಮಾಡಬೇಕು ಹೇಳುವಂಥದ್ದು, ಅಫಿಡಾವಿಟ್ಸ್, ಅಡ್ಜರ್ಮೆಂಟ್ಸ್, ಈ ರೀತಿ ಎಲ್ಲ ಆರ್ಡರ್ಸ್ಗಳಿವೆ. ಹಾಗೆ ಆರ್ಡರ್ 20 ಜಜ್ಮೆಂಟ್ ಆ್ಯಂಡ್ ಡಿಕ್ರಿ ತನಕ ಬರುತ್ತೆ. ಸೊ ಬೇಸಿಕಲಿ ಇನಿಷಿಯಲ್ ಆ ಹಂತ ಏನು, ಸೆಕ್ಷನ್ 9 ಟು ಸೆಕ್ಷನ್ 35B ಪ್ಲಸ್ ಆರ್ಡರ್ 5, ಆರ್ಡರ್ 5 ಸಮನ್ಸು, ಹೇಗೆ ಸಮನ್ಸನ್ನು ಕಳಿಸ್ಬೇಕು ಅಂತ ಹೇಳಿ. ಅಂದರೆ ಸೂಟ್ ಫೈಲ್ ಮಾಡಿದ ನಂತರ, ಇಲ್ಲಿ ಸೂಟನ್ನು ಫೈಲ್ ಮಾಡ್ತಾರಲ್ಲ, ಈ ಸೂಟನ್ನು ಫೈಲ್ ಮಾಡಿದ ನಂತರ ಆಮೇಲೆ ಕೋರ್ಟ್ ಹೇಗೆ ತಗೊಂಡು ಹೋಗುತ್ತೆ ಮುಂದೆ, ಅಥವಾ ಯಾರು ಅಪೇರೆನ್ಸಿಗೆ ಬರಬೇಕು, ಅವ್ರು ಬಂದಾಗ ಏನೇನು ಹಂತಗಳಿವೆ, ಇಶ್ಯೂಸು, ಎವಿಡೆನ್ಸ್, ಹಿಯರಿಂಗ್, ಜಡ್ಜ್ಮೆಂಟ್ ಆ್ಯಂಡ್ ಡಿಕ್ರಿಗೆ ಸಂಬಂಧಪಟ್ಟ ಆರ್ಡರ್ 20. ಹಾಗೆ ಅಷ್ಟೇ ಅಲ್ಲ, ಜಡ್ಜ್ಮೆಂಟ್ ಸಂದರ್ಭದಲ್ಲಿ ಕಾಸ್ಟ್ಗಳನ್ನು ಯಾವ ರೀತಿ ಹಾಕ್ತಾರೆ ಅಂತ ಹೇಳುವಂಥ ವಿಚಾರ, ಇಂಟ್ರೆಸ್ಟ್ ಯಾವ ರೀತಿ ನೀಡ್ತಾರೆ ಜಡ್ಜ್ಮೆಂಟಿಗೆ. ಸೊ ಆ ವಿಚಾರಗಳನ್ನ ಇನಿಷಿಯಲಿ ಈ ಹಂತದಲ್ಲಿ ನಾವು ಕಾಣ್ತೇವೆ. ಸೊ ಇನ್ನು ಜಡ್ಜ್ಮೆಂಟ್ ಆಯಿತು, ಜಡ್ಜ್ಮೆಂಟ್ ಡಿಕ್ರಿ ಆಯಿತು. ಸೊ ಅದನ್ನು ಈಗ ನಮಗೆ ಚಾಲೆಂಜ್ ಮಾಡಬೇಕು. ಆವಾಗ ಬರುವಂಥದ್ದು ನಮ್ಮ ಸೆಕೆಂಡ್ ಸ್ಟೇಜ್ ಆಫ್ ಲಿಟಿಗೇಷನಲ್ಲಿ ಬರುವಂಥದ್ದು. ಸೊ ಸೆಕೆಂಡ್ ಸ್ಟೇಜ್ ಆಫ್ ಲಿಟಿಗೇಷನ್ ಅಪೀಲ್ ಅಂತ ಹೇಳಿ ನಾವು ಹೇಳ್ತೇವೆ ಯೂಶ್ವಲಿ. ಬಟ್ ಆ ಅಪೀಲ್ ಹೇಗೆ, ಹೌ ಡಸ್ ದ್ಯಾಟ್ ಅಫೆಕ್ಟ್? ಸೊ ಅಪೀಲ್ ನೋಡಿ, ಅಪೀಲ್ ಬೇರೆ ಬೇರೆ ರೀತಿಯಲ್ಲಿದೆ. ಅದು ನಮ್ಮ ಪಾರ್ಟ್ 7 ಮತ್ತು ಪಾರ್ಟ್ 8 ಕಾಣ್ತೇವೆ. ಫುಲ್ ನೋಡಿ, ಆರ್ಡರ್ 40 ಬರುವಂಥದ್ದೆಲ್ಲದೂ ಕೂಡ, ಪ್ಲಸ್ ಸೆಕ್ಷನ್ 96 ಆನ್ವರ್ಡ್ಸ್. ನಾವು ಸೆಕ್ಷನ್ 35B ತನಕ ನಿಲ್ಲಿಸಿದ್ವಿ. ಈಗ ಡೈರೆಕ್ಟ್ ಅಪೀಲ್ಗೆ ಹೋಗೋದಾದರೆ ಸೆಕ್ಷನ್ 96 ನಾವು ಪ್ರಾರಂಭ ಮಾಡಬೇಕು. ಸೊ ಸೆಕ್ಷನ್ 96 ಅಪ್ ಟು ಲೈಕ್ 115 ತನಕನೂ ಹೆಚ್ಚು ಕಮ್ಮಿ ಅಪೀಲ್ಗೆ ಸಂಬಂಧಪಟ್ಟ ಪ್ರಾವಿಷನ್ಸೇ. ಕೇವಲ ಅಪೀಲ್ ಅಂತಲ್ಲ ನೋಡಿ, ಅಪೀಲಲ್ಲೇ ಬೇರೆ ಬೇರೆ ರೀತಿಯ ಅಪೀಲ್ ಇದೆ. ಅಪೀಲ್ಸ್ ಫ್ರಮ್ ಒರಿಜಿನಲ್ ಡಿಕ್ರಿ, ಅದಕ್ಕೆ ಸಂಬಂಧಪಟ್ಟ ಆರ್ಡರ್ ಬೇರೆ. ಸೆಕೆಂಡ್ ಅಪೀಲ್ ಸೆಕ್ಷನ್ 100 to 103, ಆರ್ಡರ್ 42. ಅಪೀಲ್ ಫ್ರಮ್ ಆರ್ಡರ್ಸ್ 104 to 106, ಹಾಗೆ ಆರ್ಡರ್ 43 ಬರುತ್ತೆ. ಅಪೀಲೇಟ್ಸ್ ಕೋರ್ಟ್ ಪವರ್ ವೆರಿ ವೆರಿ ಇಂಪಾರ್ಟೆಂಟ್, ಕ್ವಶನ್ಗಳನ್ನ ಕೇಳ್ತಾರೆ ಎಕ್ಸಾಮಲ್ಲಿ. ಹಾಗೆ ಸುಪ್ರೀಂ ಕೋರ್ಟ್ ಮುಂದೆ ಅಪೀಲ್ ಹೋಗುವಂಥದ್ದು, ಅದು ಹೇಗೆ ಅಂತ ಹೇಳುವಂಥದ್ದು. ಸೊ ಪಾರ್ಟ್ 7 ಇದೆಲ್ಲ ಬಂದರೆ, ಇನ್ನು ನಂತರದ್ದು ಅಪೀಲ್ ಪ್ರಾವಿಷನ್ ಇಲ್ಲದೆ ಅವರಿಗೆ ಅಪೀಲ್ ಅಲೋವೇ ಇಲ್ಲ, ಆವಾಗ ಏನು ಮಾಡ್ತಾರೆ, ರೆಫರೆನ್ಸ್, ರಿವಿಷನ್ ಹೇಳುವಂಥ ಆಪ್ಷನ್ಗೆ ಹೋಗ್ತಾರೆ. ಅದಕ್ಕೆ ಸಂಬಂಧಪಟ್ಟ ಆರ್ಡರ್ಸ್ಗಳು 113 ಆದರೆ ಇದು ಆರ್ಡರ್ 46. ಸೊ ಈ ರಿಲೇಟೆಡ್ ಆರ್ಡರ್ಸ್ಗಳು ಸೆಕ್ಷನ್ಗಳನ್ನು ನೆನ್ಪಿಟ್ಕೊಳ್ಬೇಕು, ಆಯಿತಾ. ಇದು ಸೆಕೆಂಡ್ ಸ್ಟೇಜ್ ಆಫ್ ಲಿಟಿಗೇಷನ್ ಅಂತ ಹೇಳಿ ನಾವು ನೋಡ್ಬೋದು. ಅಪೀಲ್, ರೆಫರೆನ್ಸ್, ರಿವಿಷನ್ಗೆ ಸಂಬಂಧಪಟ್ಟದಾಯಿತು. ಇನ್ನು ನಾನು ಆಗಲೇ ಹೇಳಿದಾಗೆ ಅಪೀಲ್ಗೆ ಹೋಗಲಿಲ್ವಾ, ಅಥವಾ ಅಪೀಲ್ ಕನ್ಫರ್ಮ್ ಆಯಿತಾ, ಅಥವಾ ಏನಾದರೂ ಡಿಕ್ರಿ ಕನ್ಫರ್ಮ್ ಆಯಿತು, ಎಕ್ಸಿಕ್ಯೂಷನ್ಗೆ ಹೋಗ್ತಾರೆ. ಎಕ್ಸಿಕ್ಯೂಷನ್ಗೆ ಸಂಬಂಧಪಟ್ಟ ದೇರ್ ಆರ್ ವೆರಿ ಟೂ ಮೆನಿ ರೂಲ್ಸ್. ಅದಕ್ಕೆ ಎಕ್ಸಿಕ್ಯೂಷನ್ಗೆ ಸಂಬಂಧಪಟ್ಟದ್ದು ಜನರಲ್ ರೂಲ್ಸ್ ಇದೆ, ಅದು ನಮ್ಮ ಸೆಕ್ಷನ್ 36 to 50 ತನಕ ನಾವು ನೋಡ್ತೇವೆ. ಎಕ್ಸಿಕ್ಯೂಟಿಂಗ್ ಯಾವ ಕೋರ್ಟಲ್ಲಿ ಎಕ್ಸಿಕ್ಯೂಷನ್ ಹಾಕ್ಬೋದು, ಹೇಗೆ ಬೇಕಾದ್ರೂ ಎಕ್ಸಿಕ್ಯೂಷನ್ ಮಾಡ್ಬೋದಾ, ಲಿಮಿಟೇಷನ್ಸ್ ಇದೆಯಾ, ಓಕೆ, ಅದ್ರ ಬಗ್ಗೆ. ಅಂದರೆ ಕ್ವಶನ್ಸ್ ಟು ಬಿ ಡಿಟರ್ಮೈನ್ಡ್ ಇನ್ ಎಕ್ಸಿಕ್ಯೂಷನ್ ಅಂತ ಹೇಳುವಂಥದ್ದು, ಯಾವ್ಯಾವ ಪಾರ್ಟೀಸ್ಗಳು ಇರ್ಬೋದು ಎಕ್ಸಿಕ್ಯೂಷನ್ಗೆ, ಲೀಗಲ್ ರೆಪ್ರೆಸೆಂಟೇಟಿವ್ಸ್ ಆಗ್ತಾರಾ, ಅಥವಾ ಯಾರ್ಯಾರು ಪಾರ್ಟೀಸ್ಗಳು ಬರ್ಬೋದು ಅಂತ ಹೇಳುವಂಥ ವಿಚಾರ ಇಲ್ಲಿ ನಾವು ಕಾಣ್ತೇವೆ. ಹಾಗೆ ಹೇಗೆ ಎಕ್ಸಿಕ್ಯೂಷನ್ನ ಮಾಡ್ತಾರೆ, ಇದು ಎಕ್ಸಿಕ್ಯೂಷನ್ಗೆ ಸಂಬಂಧಪಟ್ಟ ಜನರಲ್ ರೂಲ್ಸ್ ಸೆಕ್ಷನ್ 36 to 50. ಇನ್ನು ಯಾವ ರೀತಿ ಎಕ್ಸಿಕ್ಯೂಷನ್ ಮಾಡ್ತಾರೆ ಹೇಳುವಂಥದ್ದು, ಅದರಲ್ಲಿ ಕೂಡ ನೋಡಿ ಮೋಡ್ ಆಫ್ ಎಕ್ಸಿಕ್ಯೂಷನ್ನು ಹಲವಾರು ವಿಚಾರಗಳಿವೆ, ಆಯಿತಾ. ಸೆಕ್ಷನ್ 51 to 73, ಅಂದರೆ ಅಲ್ಟಿಮೇಟ್ಲಿ ಸೆಕ್ಷನ್ 36 to ಸೆಕ್ಷನ್ 73 ತನಕ ನಾವು ಸೆಕ್ಷನ್ 35B ತನಕ ನಿಲ್ಲಿಸಿದ್ವಿ ಅಲ್ವಾ. ಸೆಕ್ಷನ್ 35B ನಂತರ ಮಧ್ಯದಲ್ಲಿ ಆಮೇಲೆ ವಿ ವೆಂಟ್ ಟು ಸೆಕ್ಷನ್ 96. ಸೊ ಅದರ ಮಧ್ಯದಲ್ಲಿ ಸೆಕ್ಷನ್ 36 to ಸೆಕ್ಷನ್ 73 ತನಕ ಏನು ನೋಡ್ತೇವೆ, ಅದು ಎಕ್ಸಿಕ್ಯೂಷನ್ಗೆ ಸಂಬಂಧಪಟ್ಟದ್ದು. ಪ್ಲಸ್ ಆರ್ಡರ್ 21 ಹೇಳುವಂಥ ಒಂದು ಸಂಪೂರ್ಣವಾದಂಥ ಒಂದು ಆರ್ಡ್ರ್ ಇದಕ್ಕೆ ನಿಗದಿಯಾಗಿದೆ. ಸೊ ಅದರಲ್ಲೇ ಬೇರೆ ಬೇರೆ ಮೆಥಡ್ಸು, ಅರೆಸ್ಟ್ ಆ್ಯಂಡ್ ಡಿಟೆನ್ಷನ್ನು, ಅಟ್ಯಾಚ್ಮೆಂಟು, ಸೇಲ್, ಡಿಸ್ಟ್ರಿಬ್ಯೂಷನ್ ಆಫ್ ಪ್ರೊಸೀಡ್ಸು, ಮತ್ತು ಎಕ್ಸಿಕ್ಯೂಷನ್ಗೆ ಹೇಗೆ ರೆಸಿಸ್ಟ್ ಮಾಡ್ತಾರೆ ಅಂತ ಹೇಳುವಂಥ ವಿಚಾರ. ಸೊ ಅದನ್ನು ನಾವಿಲ್ಲಿ ಕಾಣ್ತೇವೆ, ಓಕೆ. ಸೊ ಇದು ಎಕ್ಸಿಕ್ಯೂಷನ್ಗೆ ಸಂಬಂಧಪಟ್ಟ ವಿಚಾರ. ಇನ್ನು ಉಳಿದಂಥ ಸೆಕ್ಷನ್ಸ್ಗಳಿವೆ ಹಲವಾರು, ಅದರ ಇದಂತ ಹೇಳ್ಬೋದು. ಈಗ ನೋಡಿ ಸೆಕ್ಷನ್ 73 ಆಯಿತು, ಈಗ 74, 75 ಅದೆಲ್ಲ ಕಮಿಷನ್ಗೆ ಸಂಬಂಧಪಟ್ಟದಿದೆ.
ಇನ್ಸಿಡೆಂಟಲ್ ಪ್ರೊಸೀಡಿಂಗ್ಸ್, ಸಪ್ಲಿಮೆಂಟಲ್ ಪ್ರೊಸೀಡಿಂಗ್ಸ್ ಅಂತ ಹೇಳಿ ನಾವು ಕಾಣ್ತೇವೆ ಅದಕ್ಕೆ. ಅಥವಾ ನಮ್ಮ ಇದಕ್ಕೆ ಟೆಂಪರರಿ ಇಂಜಂಕ್ಷನ್ ಸೆಕ್ಷನ್ 94, ರಿಸೀವರ್, ಅಪಾಯಿಂಟ್ಮೆಂಟ್ ಆಫ್ ರಿಸೀವರ್, ಈ ಥರ ವಿಚಾರಗಳನ್ನೆಲ್ಲ ಅದರಲ್ಲಿ ಕೂಡ ಹೇಳಿದ್ದಾರೆ. ಅದು ಸೂಟ್ ಸೈಡ್ ಬೈ ಸೈಡ್ ಆಗುವಂಥದ್ದು ಇನ್ಸಿಡೆಂಟಲ್ ಮತ್ತು ಸಪ್ಲಿಮೆಂಟಲ್ ಪ್ರೊಸೀಡಿಂಗ್ಸ್ ಅಂತ ಹೇಳಿ. ಸೊ ಅವುಗಳನ್ನು ಹೊರತುಪಡಿಸಿ ಇನ್ನು ಕೆಲವೊಂದು ಅದರ್ ಪ್ರಾವಿಷನ್ಸ್ ಇದೆ, ಮಿಸ್ಲೆನಿಯಸ್ ಪ್ರಾವಿಷನ್ಸ್ ಅಂತ ಹೇಳಿ ನಾವು ಕಾಣ್ಬೋದು. ಹಾಗೆ ಸೆಕ್ಷನ್ 116 ಇಂದ 120 ತನಕ ಹೈಕೋರ್ಟ್ಸ್ ಅದರ್ ದ್ಯಾನ್ ಕೋರ್ಟ್ ಕಮಿಷನರ್ಸ್, ಅದರ್ ದ್ಯಾನ್ ಕೋರ್ಟ್ ಆಫ್ ಜುಡಿಷಿಯಲ್ ಕಮಿಷನರ್ಸ್ ಹೇಳುವಂಥದ್ದು. ಇದೇನು ಅಷ್ಟೊಂದೇನು ಇಂಪಾರ್ಟೆಂಟ್ ಅಲ್ಲ, ತುಂಬ ಕ್ವಶನ್ಗಳು ಕೇಳಿಲ್ಲ ಇಲ್ಲಿ ತನಕ. ಹಾಗೆ ಸ್ಪೆಷಲ್ ಪ್ರಾವಿಷನ್ಸ್ ರಿಲೇಟಿಂಗ್ ಟು ರೂಲ್ಸ್, ಇದು ಅಷ್ಟು ಕೇಳಿಲ್ಲ, ಬಟ್ ಈ ಪೋರ್ಷನ್ ಇಂಪಾರ್ಟೆಂಟ್. ಮಿಸ್ಲೆನಿಯಸ್ ಪ್ರಾವಿಷನ್ಸ್, ಅರೆಸ್ಟ್ ಮಾಡ್ಬೋದಾ ಅಥವಾ ಲೆಜಿಸ್ಲೇಟಿವ್ MLAsಗಳನ್ನೆಲ್ಲ ಅರೆಸ್ಟ್ ಮಾಡ್ಬೋದಾ, ಮಾಡಬಾರ್ದಾ, ಯಾರಿಗೆ ಎಕ್ಸಂಪ್ಷನ್ ಇದೆ ಅರೆಸ್ಟಿಂದ ಅಂತ ಹೇಳುವಂಥದ್ದು. ಕೇವಿಯಟ್, ನಮ್ಮ 152 ಅಮೆಂಡ್ಮೆಂಟ್ ಬರುತ್ತೆ. ಸೊ ಸುಮಾರು ವಿಚಾರಗಳಿವೆ. ಎನ್ಲಾರ್ಜ್ಮೆಂಟ್ ಆಫ್ ಟೈಮ್ ಅದೆಲ್ಲ ಬರುವಂಥದ್ದು ಕೆಲವೊಂದು ಮಿಸ್ಲೆನಿಯಸ್ ಪ್ರಾವಿಷನ್ಸಲ್ಲಿ ನಾವು ಕಾಣ್ತೇವೆ. ಓಕೆ, ಸೊ ಹೀಗೆ ಇಷ್ಟೇ ಈ ರೀತಿಯಲ್ಲಿ ಡಿವಿಷನ್ ಆಗಿರುವಂಥದ್ದು. ಸೆಕ್ಷನ್ ವೈಸ್ ನಾವು ಹೇಳಲಿಕ್ಕೆ ಹೋದರೆ ಇನ್ನೊಂದು ರೀತಿಯ ಕ್ಲಾಸಿಫಿಕೇಷನ್ ನಾವು ನೋಡ್ಬೋದು. ಓಕೆ, ಸೊ ಐ ಹೋಪ್ ನಿಮಗೆ ಕಾಣ್ತಾ ಇಲ್ಲ ಅಂತ. ವೇಟ್, ಎಸ್. ಸೊ ಇಲ್ಲಿ ನೀವು ಜಸ್ಟ್ ಒಬ್ಸರ್ವ್ ಮಾಡಿದರೆ ಎಸ್, ಎಸ್. ಸೊ ನೋಡಿ, ಆ ಸೆಕ್ಷನ್ ಮತ್ತು ಆರ್ಡರ್ಗೆ ಒಂದು ಇಂಟರ್ಲಿಂಕ್ ಇದೆ. ವಿ ಹ್ಯಾವ್ ಸಮ್ ಇಂಟರ್ಲಿಂಕ್ ಬಿಟ್ವೀನ್ ದ ಸೆಕ್ಷನ್ಸ್, ಆಯಿತಾ? ಈ ಸೆಕ್ಷನ್ಸ್ ಮತ್ತು ಆರ್ಡರ್ಸು ಕೆಲವೊಂದು ಅದೇ ಸೆಕ್ಷನ್ಸು ಅದಕ್ಕೆ ಅಂತ ಹೇಳಿ ನಾವು ಕಾಣ್ತೇವೆ. ಈಗ ಸೆಕ್ಷನ್ 7 ಮತ್ತು 8 ಆರ್ಡರ್ 50, ಆರ್ಡರ್ 51ಗೆ ಕನೆಕ್ಷನ್ ಇದೆ. ಅದು ಪ್ರೆಸಿಡೆನ್ಷಿಯಲ್ ಪ್ರೆಸಿಡೆನ್ಸಿ ಕೋರ್ಟ್ಸ್, ಪ್ರೊವಿನ್ಷಿಯಲ್ ಸ್ಮಾಲ್ ಕಾಸ್ ಕೋರ್ಟ್ಸ್ ಹೇಳುವಂಥ ವಿಚಾರಕ್ಕೆ ಇರುವಂಥದ್ದು. ಹಾಗೆ ಸೆಕ್ಷನ್ 26 ಇನ್ಸ್ಟಿಟ್ಯೂಷನ್ ಆಫ್ ಸೂಟ್ಸ್, ಅದು ಆರ್ಡರ್ 1 to 4, 6 and 7ಗೆ ಬರುತ್ತೆ. ಸೆಕ್ಷನ್ 27 to 29 ಮತ್ತು ಆರ್ಡರ್ 5 ಸಮನ್ಸ್ ಟು ಪಾರ್ಟೀಸ್ಗಳಿಗೆ ಬರುವಂಥದ್ದು. ಹಾಗೆ ಸೆಕ್ಷನ್ 30 ಡಿಸ್ಕವರಿ ಆ್ಯಂಡ್ ಪ್ರೊಡಕ್ಷನ್ ಆಫ್ ಡಾಕ್ಯುಮೆಂಟ್ಸ್, ಆರ್ಡರ್ 11 ಮತ್ತು 13 ಹೇಳುವಂಥದ್ದು. ಸೆಕ್ಷನ್ 31 ಮತ್ತು ಆರ್ಡರ್ 16 ಸಮನ್ಸ್ ಟು ವಿಟ್ನೆಸಸ್ಗಳಿಗೆ ಬರುವಂಥದ್ದು. ಹಾಗೆ ಸೆಕ್ಷನ್ 33 ಮತ್ತು ಆರ್ಡರ್ 20 ಯಾವುದಕ್ಕೆ ಬರುತ್ತೆ? ಜಜ್ಮೆಂಟ್. ಸೊ ಇದೆರಡು ಒಟ್ಟೊಟ್ಟಿಗೆ ಹೋಗುವಂಥದ್ದು, ನೆನ್ಪಿಟ್ಕೊಳ್ಳಿ ಇದು, ಆಯಿತಾ? ಹಾಗೆ ಸೆಕ್ಷನ್ 35, 35A ಮತ್ತು 35B ಇದು ಯಾವುದಕ್ಕೆ ಸಂಬಂಧಪಟ್ಟದ್ದು? ಪ್ಲಸ್ ಆರ್ಡರ್ 20A ಕಾಸ್ಟ್ಗಳಿಗೆ ಸಂಬಂಧಪಟ್ಟದ್ದು, ಕಾಸ್ಟ್ ಹಾಕ್ತಾರಲ್ಲ ಅದಕ್ಕೆ ಸಂಬಂಧಪಟ್ಟದ್ದು. ಸೆಕ್ಷನ್ 37 to 74 ಪ್ಲಸ್ ಆರ್ಡರ್ 21 ವೆರಿ ಇಂಪಾರ್ಟೆಂಟು, ಎಕ್ಸಿಕ್ಯೂಷನ್ಗೆ ಸಂಬಂಧಪಟ್ಟದ್ದು. ಸೆಕ್ಷನ್ 75 to 78 ಪ್ಲಸ್ ಆರ್ಡರ್ 26 ಇದು ನಮ್ಮ ಕಮಿಷನ್ಸ್ಗೆ ಸಂಬಂಧಪಟ್ಟದ್ದು. ಸೆಕ್ಷನ್ 79 to 82 ಪ್ಲಸ್ ಆರ್ಡರ್ 27 ಸೂಟ್ಸ್ ಬೈ ಆರ್ ಅಗೇನ್ಸ್ಟ್ ಗೌರ್ಮೆಂಟ್ಗೆ ಸಂಬಂಧಪಟ್ಟದ್ದು. ಸೆಕ್ಷನ್ 88 ಆರ್ಡರ್ 35 ಇದೆಲ್ಲ ಸ್ಪೆಷಲ್ ಸೂಟ್ಸ್ಗೆ ಬರುವಂಥದ್ದು ಕ್ಯಾಟಗರಿ, ಆಯಿತಾ? ಈ ಇಂಟರ್ಪ್ಲೀಡರ್ ಸೂಟ್ಸ್, ಫ್ಯಾಮಿಲಿ ಸೂಟ್ಸು ಅದೆಲ್ಲ ಒಟ್ಟೊಟ್ಟಿಗೆ ಹೋಗ್ತದೆ. ಹಾಗೆ ಸೆಕ್ಷನ್ 89 ಅದೆಲ್ಲ ನಮಗೆ ಈ ಇದರಲ್ಲಿ ಬರುವಂಥದ್ದು. ADR ಆಲ್ಟರ್ನೇಟೆಡ್ ಡಿಸ್ಪ್ಯೂಟ್ ರೆಸೊಲ್ಯೂಷನ್ ಅದಕ್ಕೆ ಸಂಬಂಧಪಟ್ಟ ಆರ್ಡರ್ 10 ಫಸ್ಟ್ ಹಿಯರಿಂಗಿಗೆ ಸಂಬಂಧಪಟ್ಟದ್ದು. ಪ್ಲಸ್ ಆರ್ಡರ್ 23 ಕೂಡ ಬರುತ್ತೆ, ವಿಡ್ರಾವಲ್ ಆಫ್ ದಿ ಸೂಟ್ಸ್, ಆ ರೀತಿ ನಾವು ನೋಡ್ಬೋದು. ಹಾಗೆ ಸೆಕ್ಷನ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಸೆಕ್ಷನ್ 94 ಆರ್ಡರ್ 38 to 40 ಅಂತ ಹೇಳುವಂಥದ್ದು. ಸೊ ಇದರಲ್ಲಿ ನಾವು ನೋಡುವಂಥದ್ದು ಏನಂತಂದರೆ ಸೆಕ್ಷನ್ 94 ಈ ಸಪ್ಲಿಮೆಂಟಲ್ ಪ್ರೊಸೀಡಿಂಗ್ಸ್ ಅಂತ ಹೇಳಿ, ಟೆಂಪರರಿ ಇಂಜಂಕ್ಷನ್, ಅರೆಸ್ಟ್ ಬಿಫೋರ್ ಜಜ್ಮೆಂಟು, ಅಟ್ಯಾಚ್ಮೆಂಟ್ ಬಿಫೋರ್ ಜಜ್ಮೆಂಟು ಹಾಗೂ ರಿಸೀವರ್ಸ್ ಅಂತ ಹೇಳುವಂತಹ ವಿಚಾರ. ಸೊ ವೆರಿ ಮಚ್ ಕನೆಕ್ಟೆಡ್, ಈಚ್ ಆಫ್ ದೆಮ್ ಆರ್ ವೆರಿ ಮಚ್ ಕನೆಕ್ಟೆಡ್, ದ್ಯಾಟ್ಸ್ ವೈ ಇಟ್ ಇಸ್ ಇಂಪಾರ್ಟೆಂಟ್. ಹಾಗೆ ಸೆಕ್ಷನ್ 96 to 112 ಇದು ಯಾವುದಕ್ಕೆ ಸಂಬಂಧಪಟ್ಟದ್ದು? ಇದೆಲ್ಲವೂ ಕೂಡ ಅಪೀಲ್ಸ್. ಸೆಕ್ಷನ್ 96, 112 to ಆರ್ಡರ್ 41, 43 ಮತ್ತು 45 ಅಪೀಲ್ಸ್ಗೆ ಸಂಬಂಧಪಟ್ಟದ್ದು. ಹಾಗೆ ಸೆಕ್ಷನ್ 113 ಆರ್ಡರ್ 46 ರೆಫರೆನ್ಸ್, ಇದು ರಿವ್ಯೂ. 114 ಮತ್ತು ಆರ್ಡರ್ 47 ರೆಫರೆನ್ಸ್ ರಿವ್ಯೂಗೆ ಸಂಬಂಧಪಟ್ಟದ್ದು. ಸೊ ನೋಡಿ ಹೇಗೆ ಒಂದಕ್ಕೊಂದು ಯಾವ ರೀತಿಯಲ್ಲಿ ಕನೆಕ್ಟ್ ಆಗ್ತಾ ಹೋಗುತ್ತೆ ಅಂತ ಹೇಳುವಂಥದ್ದು. ಸೊ ವಿ ಮಸ್ಟ್ ಬಿ ವೆರಿ ವೆರಿ ಕೇರ್ಫುಲ್, ಸರಿಯಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು. ಹಾಗೆ ನೋಡಿ, ಇದು ಇನ್ನೊಂದು ಕ್ಲಾಸಿಫಿಕೇಷನ್. ಈ ಆರ್ಡರ್ಸನ್ನು ಯಾವ ರೀತಿ ಕ್ಲಾಸಿಫೈ ಮಾಡ್ಕೊಳ್ಬೋದು? ಜನರಲ್ ಪ್ರೊಸೀಜರ್ ಆಫ್ ಸೂಟ್ಸ್ಗೆ ಸಂಬಂಧಪಟ್ಟ ಹಾಗೆ, ಎಕ್ಸಿಕ್ಯೂಷನ್ಗೆ ಸಂಬಂಧಪಟ್ಟ ಹಾಗೆ, ಸ್ಪೆಷಲ್ ಪ್ರೊಸೀಜರ್ಸ್, ಕೆಲವೊಂದು ಸ್ಪೆಷಲ್ ಪ್ರೊಸೀಜರ್ಸ್ ಇದೆ ಸೂಟ್ಸ್ ಇದು ಅಲ್ವಾ. ಈಗ ಆರ್ಡರ್ 22 ಡೆತ್ ಆದರೆ ಹೇಗೆ,
ಆರ್ಡರ್ 23 ವಿಡ್ರಾವಲ್ ಆಫ್ ಸೂಟ್ ಕಾಂಪ್ರಮೈಸ್ ಆದರೆ, ಆರ್ಡರ್ 24, 25 ಈ ಕಾಸ್ಟ್ಗಳು, ಸೆಕ್ಯೂರಿಟಿ ಫಾರ್ ಪೇಮೆಂಟ್ ಹೇಳುವಂಥದ್ದೆಲ್ಲ ಇರುತ್ತೆ, ಅದಕ್ಕೆ ಸಂಬಂಧಪಟ್ಟದ್ದು. ಹಾಗೆ ಆರ್ಡರ್ 26 ಕಮಿಷನ್ಗೆ ಸಂಬಂಧಪಟ್ಟದ್ದು. ಹಾಗೆ ನಮ್ಮ ಸ್ಪೆಷಲ್ ಪ್ರೊಸೀಜರ್ ಆಯಿತು. ಸ್ಪೆಷಲ್ ಟೈಪ್ಸ್ ಆಫ್ ಸೂಟ್ಸ್ಗಳು ಬೇರೆ ಇವೆ. ನಾನು ಆವಾಗಲೇ ಹೇಳಿದಾಗೆ ಗೌರ್ಮೆಂಟ್ ವಿರುದ್ಧ ಸೂಟ್ಸ್ ಇದೆ, ಲೀಗಲ್ ಪರ್ಸನ್ಸ್ ಈಗ ಕಾರ್ಪೊರೇಷನ್ಸ್, ಫರ್ಮ್ಸ್, ಟ್ರಸ್ಟ್ ಅವಕ್ಕೆ ಸಂಬಂಧಪಟ್ಟ ಸೂಟ್ಸ್ಗಳು, ಫ್ಯಾಮಿಲಿ ಕೇಸಸ್ ಆರ್ಡರ್ 32, 33 ಹಾಗೆ ಆರ್ಡರ್ 34 to 37 ಅದರಲ್ಲಿ ಈ ಮಾರ್ಗೇಜ್ ಪ್ರಾಪರ್ಟಿ, ಇಂಟರ್ಪ್ಲೀಟರ್ ಸೂಟ್, ಈ ರೀತಿ ಸಮ್ಮರಿ ಡಿಸ್ಪೋಸಲ್ ಆಫ್ ಕೇಸಸ್ ಅಂದರೆ ಸ್ಪೆಷಲ್ ರೀತಿಯ ಸೂಟ್ಸ್ಗಳೇ ಇವೆ. ಪ್ಲಸ್ ಇದು ನೋಡಿ ಆರ್ಡರ್ 32 ಮತ್ತು 33 ವೆರಿ ಇಂಪಾರ್ಟೆಂಟ್. ಮೈನರ್ ಮತ್ತು ಇಂಡಿಜೆಂಟ್ ಪರ್ಸನ್ಸ್ಗಳು ಅವ್ರು ಹಾಕುವಂಥ ಸೂಟ್ಸ್ಗಳಾಗಿರ್ತವೆ. ಸೊ ಇಟ್ ರಿಕ್ವೈರ್ಸ್ ಇನ್ನೂ ಜಾಸ್ತಿ ಕನ್ಸಿಡ್ರೇಷನ್ ಬೇಕು, ಎಕ್ಸಾಮಲ್ಲಿ ಕೇಳುವಂಥ ಸಾಧ್ಯತೆ ಇರುತ್ತೆ. ಸೊ ನಾವು ಈ ರೀತಿ ಇನ್ನೊಂದು ರೀತಿಯಲ್ಲಿ ಕ್ಲಾಸಿಫಿಕೇಷನ್ ಅರ್ಥ ಮಾಡಿಕೊಂಡ್ರೆ ಆವಾಗ ಹೆಲ್ಪ್ ಆಗುತ್ತೆ. ಪ್ಲಸ್ ಇಂಟ್ರಿಮ್ ಪ್ರೊಸೀಜರ್, ಅರೆಸ್ಟ್ ಆ್ಯಂಡ್ ಅಟ್ಯಾಚ್ಮೆಂಟ್ ಬಿಫೋರ್ ಜಜ್ಮೆಂಟು, ಟೆಂಪರರಿ ಇಂಜಂಕ್ಷನ್ನು, ರಿಸೀವರು ಅದನ್ನು ನಾವು ನೋಡ್ತೇವೆ. ಜಜ್ಮೆಂಟ್ ವಿರುದ್ಧ ಹೋಗುವಂಥದ್ದು ಯಾವುದು, ಅಪೀಲ್ಸ್, ರೆಫರೆನ್ಸ್, ರಿವ್ಯೂ, ಹಾಗೆ ಅದರ್ ಪ್ರಾವಿಷನ್ಸ್, ಈಗ ಜನರಲ್ ಮಿಸ್ಲೇನಿಯಸ್ ಅಂತ ಹೇಳಿ. ಸೊ ನೋಡಿ ಈ ರೀತಿ ನಾನು ಜನರಲ್ಲಾಗಿ ಹೇಳಿದ್ದು ಸೆಕ್ಷನ್ನ ಯಾವ ರೀತಿ ಕ್ಲಾಸಿಫೈ ಮಾಡಿಕೊಂಡ್ರೆ ಆರ್ಡರ್ಸ್ಗಳನ್ನ ಅಲ್ಲೇ ಬೇರೆ ಬೇರೆ ರೀತಿಯಲ್ಲಿ ಕ್ಲಾಸಿಫೈ ಮಾಡ್ಬೋದು. ಒಂದು ಜಸ್ಟ್ ಎಕ್ಸಾಂಪಲ್ ತೋರಿಸಿದ್ದು ನಿಮಗೆ, ಆಯಿತಾ. ಸೊ ಇದೇ ಹೀಗೆ ನೀವು ಈ ರೀತಿ ಮಾಡ್ಕೊಳ್ತಾ ಹೋದರೆ ಆವಾಗ ನಿಮಗೆ ಸುಲಭ ಆಗುತ್ತೆ ಆ ಸೆಕ್ಷನ್ ನಂಬರು ಮತ್ತು ಆರ್ಡರ್ ನಂಬರೆಲ್ಲ ನೆನ್ಪಿಟ್ಕೊಳ್ಳಿಕ್ಕೆ. ಯಾಕೆಂದರೆ ಸುಲಭ ಅಲ್ಲ, ಬಹಳ ವಿಚಾರಗಳಿವೆ. ಇಟ್ಸ್ ನಾಟ್ ದ್ಯಾಟ್ ಈಸಿ. ಬಟ್ ಇದೇ ರೀತಿ ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡಿದರೆ ಖಂಡಿತವಾಗಿಯೂ ನಿಮಗೆ ಅದನ್ನು ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಎಸ್. ಸೊ ಆವಾಗಲೇ ನಾನು ಹೇಳಿದಾಗೆ ಈ ರೀತಿ ಚಾರ್ಟ್ಸ್ಗಳು ಆಲ್ರೆಡಿ ನಮ್ಮ ಬುಕ್ ರೆಡಿ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಎಲ್ಲ ಸಬ್ಜೆಕ್ಟ್ಗಳು ಸಂಬಂಧಪಟ್ಟ ಒಂದು ಪ್ರಿಲಿಮ್ಸಿಗೆ ರೆಡಿ ರೆಕನರ್ ಅಂತ ಹೇಳುವಂಥದ್ದೇ ಒಂದು ಬುಕ್ ರೆಡಿ ಆಗ್ತಾ ಇದೆ. ಸೊ ನಮ್ಮ ಯೂಟ್ಯೂಬ್ ಚಾನಲನ್ನು ನೀವು ಕಾನ್ಸ್ಟೆಂಟಾಗಿ ನೀವು ನೋಡ್ತಾ ಇದ್ದರೆ ಖಂಡಿತವಾಗಿ ಅದರ ಅಪ್ಡೇಟ್ಸ್ಗಳು ನಿಮ್ಗೆ ಸಿಗ್ತಾ ಇರ್ತವೆ. ಹಾಗೂ ನಮ್ಮ ಟಾರ್ಗೆಟ್ ಜುಡಿಷರಿ ಹೇಳುವಂಥ ಒಂದು ವಾಟ್ಸಪ್ ಗ್ರೂಪೇ ಇದೆ, ಅದನ್ನು ಕೂಡ ನೀವು ಚೆಕ್ ಮಾಡಿ ನೋಡ್ಬೋದು. ಪ್ಲಸ್ ಇನ್ನೂ ನಿಮಗೆ ಅಡಿಷ್ನಲ್ ಕೋರ್ಸಸ್ಗಳು ಬೇಕಂತ ಇದ್ದರೆ ಆವಾಗ ನಮ್ಮ 3 months ಕೋರ್ಸ್ ಹೇಳುವಂಥದ್ದು ಆಲ್ರೆಡಿ ಪ್ರಾರಂಭ ಆಗಿದೆ. ಬಟ್ ಇಟ್ ಇಸ್ ಅ ರೆಕಾರ್ಡೆಡ್ ಪ್ಲಸ್ ಲೈವ್ ಕ್ಲಾಸಸ್ಗಳು. ಸೊ ನೀವು ರೆಕಾರ್ಡೆಡ್ ಕ್ಲಾಸ್ ಯಾವಾಗ ಬೇಕಾದರೂ ನೋಡ್ಬೋದು. ಅದು ಒಂದೇ ಸಲ ನಿಮಗೆ ಅವೈಲೇಬಲ್ ಆಗೋದಿಲ್ಲ. ಪ್ರತಿದಿನ 2 ವೀಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೇವೆ ಮಂಡೇ ಟು ಫ್ರೈಡೇ ತನಕ. ಒನ್ಸ್ ನಿಮ್ಮ ಒಂದು ಎಕ್ಸಾಮ್ ಡೇಟ್ ನೋಟಿಫೈ ಆದ ನಂತರ ವಿ ವಿಲ್ ಸ್ಟಿಲ್ ಇನ್ನೂ ಜಾಸ್ತಿ ಸಮಯ ಹಾಗೂ ಜಾಸ್ತಿ ದಿನ ವಿ ಆರ್ ಗೋಯಿಂಗ್ ಟು ಎಂಗೇಜ್ ದ ಕ್ಲಾಸಸ್. ಅಲ್ಲಿ ತನಕ ಒಂದು ಸ್ವಲ್ಪ ನಿಮಗೆ ಆ ಒಂದು ಬಫರ್ ಪೀರಿಯಡ್ ಅಂತ ಇರುತ್ತಲ್ಲ, ಸ್ವಲ್ಪ ಅಡ್ಜಸ್ಟ್ ಆಗಲಿಕ್ಕೆ, ಹೊಸ ಶಬ್ದಗಳು, ಹೊಸ ಸೆಕ್ಷನ್ಸ್ಗಳನ್ನು ನೆನ್ಪಿಟ್ಕೊಳ್ಳಿಕ್ಕೆ ಈ ರೀತಿ ಎಕ್ಸಸೈಸನ್ನು ನಾವು ಮಾಡ್ತಾ ಇದ್ದೇವೆ. ಸೊ ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗ್ಲೂ ಜಾಯಿನ್ ಆಗ್ಬೋದು. ನಮ್ಮ www.abhijnalegal.in ಅಂತ ಹೇಳುವಂಥ ಒಂದು ವೆಬ್ಸೈಟ್ ಇದೆ, ಅಥವಾ ಅಭಿಜ್ಞಾ ಲಾ ಸೀರೀಸ್ ಹೇಳುವಂಥ ಒಂದು ಆ್ಯಪ್ ಗೂಗಲ್ ಪ್ಲೇಸ್ಟೋರಲ್ಲಿ ಲಭ್ಯ ಇದೆ. ನೀವು ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ಕೋರ್ಸಸ್ ಅಂತ ಹೇಳುವಂಥ ವಿಚಾರದಲ್ಲಿ 3 months ಕೋರ್ಸ್ ಅಂತ ಹೇಳುವಂಥದ್ದು ನೀವು ಚೆಕ್ ಮಾಡಿ ನೋಡಿದರೆ, ಸೊ ಆಲ್ರೆಡಿ ನಮ್ಮ ಕೋರ್ಸಸ್ಗಳ ಇಲ್ಲಿ ನೀವು ಕಾಣ್ತೀರಿ. ಇಲ್ಲಿ ಕಂಟೆಂಟ್ ಸೆಕ್ಷನಲ್ಲಿ ಡೆಮೋ ಸೆಕ್ಷನ್ಗಳು ಕೂಡ ನೀವು ನೋಡ್ಬೋದು. ಕೆಲವೊಂದು ಆಫರ್ಸ್ಗಳು ಕೂಡ ಅವೈಲೇಬಲ್ ಇರುತ್ತೆ. ನೀವು ನೋಡುವಂಥ ಟೈಮಿಗೆ ಇರುತ್ತಲ್ಲ ಗೊತ್ತಿಲ್ಲ, ಬಟ್ ಯೂಶ್ವಲಿ ಸಮ್ ಆಫರ್ಸ್ ಆರ್ ದೇ. ಆ ಡಿಸ್ಕೌಂಟ್ ಕೂಪನ್ ಕೋಡನ್ನು ನೀವು ಅಪ್ಲೈ ಮಾಡಿದರೆ, ಇಲ್ಲ ಅಪ್ಲೈ ಅಂತ ಮಾಡಿದರೆ ಆವಾಗ ಅದು ಅಪ್ಲೈ ಆಗುತ್ತೆ, ಮುಂದುವರಿಬೋದು. ಸೊ ಆಮೇಲೆ ನೀವು ಒಂದು ಸಲ ಪರ್ಚೇಸ್ ಮಾಡಿದ ನಂತರ ವಿಲ್ ಗೆಟ್ ಈ ಕಂಟೆಂಟ್ ಹೇಳುವಂಥ ಇದರಲ್ಲಿ ನಿಮಗೆ ಕ್ಲಾಸಸ್ಗಳೆಲ್ಲ ಇಲ್ಲಿ ಅವೈಲೇಬಲ್ ಆಗುತ್ತೆ. ಇನ್ನೂ ಅಪ್ಲೋಡ್ ಆಗಲಿಕ್ಕಿವೆ, ಎಲ್ಲದೂ ಅಪ್ಲೋಡ್ ಆಗಿಲ್ಲ. ಇನ್ನೂ ಪ್ರತಿದಿನ ಅದಕ್ಕೆ ನಿಮ್ಮ ಒಂದು ಪೇಸನ್ನು ನೋಡಿಕೊಂಡು ಕ್ಲಾಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೇವೆ. ಹಾಗೂ ಲೈವ್ ಕ್ಲಾಸ್ ಕೂಡ ಇದೆ. ಪ್ರತಿ ಬುಧವಾರ ಲೈವ್ ಕ್ಲಾಸನ್ನು ನಾವು ಕಂಡಕ್ಟ್ ಮಾಡ್ತಿದ್ದೇವೆ, MCQಗಳನ್ನು ಸಾಲ್ವ್ ಮಾಡ್ತಾ. ಸೊ ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗಿಯೂ ಜಾಯಿನ್ ಆಗಿ, ಹಾಗೂ ನಮ್ಮ ಒಂದು ಈ ಒಂದು ಕೋರ್ಸ್ನ ಒಂದು ಬೆನಿಫಿಟ್ ತೊಗೊಳ್ಳಿ. ಯಾಕೆಂದರೆ ನಿಮಗೆ ಅಂತಲೇ ಈ ರೀತಿ ಹಲವಾರು ಚಾರ್ಟ್ಸ್ಗಳನ್ನು ಮಾಡಿಕೊಂಡು ಜುಡಿಷರಿ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಒಂದು ಇನೋವೇಟಿವ್ ಆಗಿ ವಿ ಆರ್ ಟ್ರೈಯಿಂಗ್ ಟು ಟೀಚ್ ಲಾ. ಸೊ ಅದರ ಬೆನಿಫಿಟನ್ನು ತೊಗೊಳ್ಳಿ ಅಂತ ಹೇಳ್ತಾ ಈ ಕ್ಲಾಸನ್ನು ಮುಗಿಸ್ತಾ ಇದ್ದೇನೆ. ಸೊ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಸಿ ಯು ಇನ್ ಮೈ ನೆಕ್ಸ್ಟ್ ಕ್ಲಾಸ್. ನಮಸ್ತೆ.